ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿನ್ನೆ LIC HFL ಎಕ್ಸಾಮ್ ಬರ್ದು ಬಂದಲ್ಲ, ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಆ್ಯಂಡ್ ಅಟೆಂಪ್ಟ್ಸ್ ಬಗ್ಗೆ ಮಾತಾಡ್ತೀನಿ. ನಾನು 7:33 ಅಷ್ಟೊತ್ತಿಗೆಲ್ಲ ಐಆನ್ ಡಿಜಿಟಲ್ ಝೋನ್ ಹತ್ರ ಹೋಗಿದ್ದೆ. ನನ್ನ ಎಕ್ಸಾಮ್ ಸೆಂಟರ್ ಆಗಿರ್ತೇನೆ ಅದು. ಆ್ಯಂಡ್ 7:55 8 o'clock ಅಷ್ಟೊತ್ತಿಗೆ ಗೇಟ್ ಒಳಗಡೆ ಬಿಟ್ಕೊಂಡ್ರು ಅನ್ಸುತ್ತೆ. ಕರೆಕ್ಟ್ ಟೈಮ್ ಗೊತ್ತಿಲ್ಲ. ನಾನು 7:45 7:50 ಹಂಗೆ ಮೊಬೈಲ್ ಎತ್ತಿಟ್ಟು ಅಡ್ಮಿಟ್ ಕಾರ್ಡ್ನ ಕೈಲಿ ಇಟ್ಕೊಂಡು ನಿಂತಿದ್ದೆ. ಸೊ ಒಳಗಡೆ ಬಿಟ್ಕೊಂಡ್ರು. ಅಲ್ಲಿ ಲಿಸ್ಟ್ ಹಾಕಿರ್ತಾರಲ್ಲ, ಫಸ್ಟ್ ಫ್ಲೋರ್ ಯಾವುದು, ಸೆಕೆಂಡ್ ಫ್ಲೋರ್ ಯಾವುದು, ರೋಲ್ ನಂಬರ್ದು. ಅಲ್ಲಿ ನನಗಿಂತ ಮುಂದೆ ಹೋದವರು ಸುಮಾರು ಹೊತ್ತು ನಿಂತಿದ್ರು. ಅದು ಏನಕ್ಕೆ ಇಷ್ಟೊತ್ತು ಮಾಡ್ತಿದ್ದಾರೆ, ಒಂದು ರೋಲ್ ನಂಬರ್ ನೋಡ್ಕೊಂಡ್ ಬರೋದಕ್ಕೆ ಅಂತ ನಾನು ಹಿಂಗೆ ನೋಡಿದಾಗ ಗೊತ್ತಾಯ್ತು. ಅಲ್ಲಿ 1 167 ಹಾಕಿದ್ದಾರೆ ಸೆಕೆಂಡ್ ಫ್ಲೋರ್ ಅಂತ. ಆಮೇಲೆ 300 ಸಮಥಿಂಗ್ 384 ಸಮಥಿಂಗ್ ಈ ಥರದ್ದು ಥರ್ಡ್ ಫ್ಲೋರ್ ಅಂತ ಹಾಕಿದ್ದಾರೆ. 168 ಇವಾಗ 299 ತನಕದ ಹಾಕೇ ಇಲ್ಲ. ಸೊ ಆಮೇಲೆ ಒಬ್ರು ಬಂದ್ರು. ಆಮೇಲೆ ಅವ್ರು ಹೇಳಿದ್ರು ಈ ತರ ಇರೋದೆಲ್ಲ ಥರ್ಡ್ ಫ್ಲೋರ್ ಅಂತ. ನಂದು 284 ಈ ತರ ಏನೋ ಸಮಥಿಂಗ್ ಇತ್ತು. ಆಮೇಲೆ ಹೋದ್ವಿ. ಅಲ್ಲಿ ಲೈನ್ ಮಾಡಿ ನಿಲ್ಲಿಸ್ತಾರಲ್ಲ, ಹಂಗೆ ನಿಲ್ಸಿದ್ರು. ಆಮೇಲೆ ಎಲ್ಲಾರ್ದು ಅಡ್ಮಿಟ್ ಕಾರ್ಡು, ಆಧಾರ್ ತಂದಿವೆಯೋ ಅಥವಾ ಏನು ID ಪ್ರೂಫ್ ಒರಿಜಿನಲ್ ಜೆರಾಕ್ಸ್ ಇದೆಯೋ ನೋಡ್ಕೊಂಡು ಕಳ್ಸಕ್ ಶುರು ಮಾಡಿದ್ರು. ನಾನು ಹೋಗ್ತಿದ್ದಂಗೆನೆ ಚೆಕ್ ಮಾಡ್ತಾರೆ. ನಾನು ಯೂಶ್ವಲಿ ಇದನ್ನೇ ತಗೊಂಡು ಹೋಗೋದು, ಈ ಚಿಕ್ಕದ ಆಧಾರ್ ಕಾರ್ಡು. ಬಟ್ ಜೆರಾಕ್ಸು ದೊಡ್ಡದ್ರದ್ದಿರುತ್ತೆ. ಹೋಗ್ತಿದ್ದೀನಿ, ಈ ದೊಡ್ಡದ್ರದ್ದು ಜೆರಾಕ್ಸ್ ಇದ್ರೆ ದೊಡ್ಡ ಆಧಾರ್ ಕಾರ್ಡೇನೆ ಬೇಕು ಅಂತಾರೆ. ಬಟ್ ಹಂಗೆ ಸಡನ್ ಆಗಿ ತಲೆಯಲ್ಲಿ ಸೀರಿಯಸ್ಲಿ ನಾನು ಹೋಗಿ ಮನೆಯಿಂದ ತಗೊಂಬರೋಕ್ಕಾಗುತ್ತಾ ಅಂತ ಥರ ಯೋಚನೆ ಬಂತು. ಬಟ್ ನಾನು ಕೇಳಿದೆ, ನಾನು ಸುಮಾರು ಎಕ್ಸಾಮ್ ಬರ್ದಿದ್ದೀನಿ, ಅವಾಗ ಇದನ್ನೇ ತಂದಿದ್ದು, ಜೆರಾಕ್ಸ್ ಅದನ್ನೇ ತರ್ತಿದ್ದು ಅಂತ. ಬಿಕಾಸ್ ನಾನು ಆಲ್ರೆಡಿ ಆ ಥರದ್ದೊಂದು 10-15 ಜೆರಾಕ್ಸ್ ಮಾಡಿ ಇಟ್ಕೊಬಿಟ್ಟಿದ್ದೆ ಲಾಸ್ಟ್ ಟೈಮಿಂದನೇ. ಅದನ್ನೇ ತೊಗೊಂಡೋಗುವೆ, ಇದನ್ನು ತೊಗೊಂಡು ಹೋಗ್ತಿದ್ದೆ. ಅದಕ್ಕೇನೆ ಅವ್ರಂದ್ರು, ಇವಾಗಿಲ್ಲ, ಇವಾಗ ಇದಿದ್ರೆ ಇದನ್ನೇ ಜೆರಾಕ್ಸ್ ತಗೊಂಬರ್ಬೇಕು, ದೊಡ್ಡದಿದ್ರೆ ದೊಡ್ಡದೇ ತಗೊಬರ್ಬೇಕು ಅಂತ ಹೇಳಿದ್ದಾರೆ ಅಂತ. ನಾನು ಕೇಳೇಬಿಟ್ಟೆ, ಒಂದು 10 ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ ಇಲ್ಲಿಗೆ, ಅವಾಗಿಲ್ದೇ ಇರೋದು ಇವಾಗೇನು ಸಡನ್ ಆಗಿ ಏನೋ ಥರ. ಆಮೇಲೆ ನನ್ನ ಹಿಂದೆ ನಿಂತಿದ್ದವರು ಅಂದರು, ಇದರಲ್ಲಿರೋದೇ ತಾನೇ ಅದರಲ್ಲೂ ಇರುತ್ತೆ, ಏನು ಚೇಂಜ್ ಇರಲ್ವಲ್ಲ ಅನ್ನೋ ಥರ. ಆಮೇಲೆ ಪಾಪ ಅವರು, ನಮಗೆ ನಿಮ್ಮ ಮೇಲೆ ಕೋಪನ, ಅವ್ರು ಹೇಳಿರೋ ಥರ ನಾವು ಮಾಡ್ತೀವಿ ಅಷ್ಟೇ ಅನ್ನೋ ಥರ ಅಂದರು. ಅಷ್ಟೊತ್ತಿಗೆ ಇನ್ನೊಬ್ರು ಇದ್ದವರು ಈ ಥರ ಕೊಟ್ಟು ಕಳಿಸ್ಬೋದು, ಏನಿಲ್ಲ ಅನ್ನೋ ಥರ ಅಂದರು. ಆಮೇಲೆ ಅವ್ರು ಹಂಗಂದ್ರಲ್ಲ, ನಮ್ಮದೇನು ನಿಮ್ಮ ಮೇಲೆ ಕೋಪನ ಅನ್ನೋ ಥರ. ನಾನು ಅವಾಗ ಅಂದೆ, ನಿಮ್ಗೆ ಹೇಳ್ತಿಲ್ಲ ನಾವು, ಅವ್ರುಗಳಿಗೇನೆ ಹೇಳ್ತಿರೋದು. ನೆನ್ನೆ ಪೆನ್ ವಿಷಯಕ್ಕೂ ಹಂಗೆ ಮಾಡಿದ್ರು. ಸೊ ಅದಕ್ಕೆ ನಾನು ಒಂದೊಂದು ಸತಿ ಪೆನ್ ಅಲೋ ಮಾಡ್ತಾರೆ, ಇನ್ನೊಂದು ಸತಿ ಅಲೋ ಮಾಡಲ್ಲ ಅಂತಾರೆ, ಒಂದೊಂದು ಸತಿ ಒಂದೊಂದು ರೂಲ್ಸ್ ತರ್ತಾರೆ ಅಂದ್ಕೊಂಡು ಹೋದೆ. ಆಮೇಲೆ ಇನ್ನೊಬ್ರನ್ನ ಕೇಳಿದ್ರು, ಏನಿಲ್ಲ ಬಿಡಕ್ಕೆ ಹೇಳಿದ್ದಾರೆ ಬಿಡಿ ಅಂತಂದ್ರು. ನಾನು ಯೂಶ್ವಲಿ ಹೋದ ಸತಿ ಎಲ್ಲ ಆಲ್ಮೋಸ್ಟ್ ಒಂದು 4 to 5 ಎಕ್ಸಾಮ್ಗಾದ್ರು ಇನ್ನೂ ತೊಗೊಂಡೋಗಿ ದೊಡ್ಡದನ್ನು ತೊಗೊಂಡು ಹೋಗ್ತಿದ್ದೆ, ಹಿಂಗೆ ಏನಾದ್ರು ಕಣಿ ಹೊಡಿದ್ರೆ ಅಂತ. ಅದಾದ್ಮೇಲಿಂದ ಕೇಳೋದೇ ಬಿಟ್ಬಿಟ್ಟಿದ್ರು. ಒಂದು ಅರೌಂಡ್ 10 to 12 ಎಕ್ಸಾಮ್ ಅದೇ ಸೆಂಟ್ರಲ್ಲಿ ಹೋಗಿ ಬರ್ದಿದ್ದೀನಿ. ಅವಾಗ ಕೇಳ್ದಿರೋರು ಸಡನ್ ಆಗಿ ಕೇಳಿದ್ರು. ಸೊ ಅದಕ್ಕೆ ನೀವು ಸೇಫರ್ ಸೈಡ್ಗೆ ಇದನ್ನೆಲ್ಲ ಇಟ್ಕೊಂಡು ಹೋಗೋದು ಒಳ್ಳೇದು. ಹೀಗೇನೆ ನನಗೆ ಇನ್ನೊಂದ್ಸತಿ ಯಾವುದೋ ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ಆ ಸೆಂಟರ್ಗೆ. ಅದಾದ್ಮೇಲೆ ನಾನು ಹೋಗಿದ್ದಿದ್ದು SSC ಎಕ್ಸಾಮ್ ಬರೆಯೋಕ್ಕೆ. ಅವತ್ತಂತೂ ಕೇಳೋದು ಬೇಡ. ಮೊದಲನೇ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಕಿವಿದು ಕೈದು ಎಲ್ಲ ತೆಗೆದಿಟ್ಬಿಟ್ಟು ಹೋಗಿದ್ದೆ. ಏನು ಕೇಳಲಿಲ್ವಲ್ಲ ಅಂತ 2ನೇ ಎಕ್ಸಾಮ್ಗೆ ಹಾಕೊಂಡು ಹೋಗಿದ್ದೀನಿ. ಆಯಿತು, ಅವರೆಲ್ಲ ತೆಗೀರಿ ಅಂದರು, ಎಲ್ಲ ತೆಗಿತಿದ್ದೀನಿ. ಆಮೇಲೆ ಮೂಗುತ್ತು ತೆಗಿಬೇಕು ಅಂದರು. ಮೂಗ್ಬುಟ್ಟೆಲ್ಲ ತೆಗಿಯೋಕ್ಕಾಗಲ್ಲ ಅನ್ನೋದಕ್ಕೆ ಈ ಪ್ಲಾಸ್ಟರ್ ಬರುತ್ತಲ್ಲ ಬ್ರೌನ್ ಕಲರ್, ಅದನ್ನು ಹಾಕಿದ್ರು. ಆಮೇಲೆ ಕಿವಿದಕ್ಕೂ ಹಾಕಿದ್ರು. ಕೊನೆಗೆ ಕಾಲ್ಗೆಜ್ಜೆ. ನನ್ನ ಕಾಲ್ಗೆಜ್ಜೆ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಅದಿನ್ನೂ ನಾನು ಸ್ಟಾರ್ಟಿಂಗ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೋಗಿ ಬರೆಯೋಕ್ಕೆ ಶುರು ಮಾಡಿದ್ದು. ಹೆಂಗಾಗೋಯ್ತು ಅಂದರೆ, ಸ್ಟಾರ್ಟಿಂಗ್ ಒಂದು 5ನೇ ಒಳಗೆ ಹೋಗಿದ್ದೀನಿ, ಕಾಲ್ಗೆಜ್ಜೆ ತೆಗಿಯೋಕ್ಕಾಗ್ತಿಲ್ಲ ಅಂತ ಕೊನೆಯಲ್ಲಿ ಹೋಗೋರ ತನಕ ವೆಯ್ಟ್ ಮಾಡಿಸಿ, ಆಮೇಲೆ ಅಲ್ಲೇ ಇದ್ದಿದ್ದು ಒಬ್ರು ಆಂಟಿ ಕೊನೆಗೆ ನನ್ನ ಕಾಲ್ಗೆಜ್ಜೆ ತಗೊಂಬಂದು ಕೊಟ್ಟರು. ಹೆಂಗಾಗಿರ್ಬೇಕು ಆ ಸಿಚುವೇಶನಲ್ಲಿ ನನಗೆ ಅಂತ ಯೋಚನೆ ಮಾಡಿ. ಈ ಥರ ಎಕ್ಸ್ಪೀರಿಯನ್ಸು ಇರಲಿಲ್ಲ. ಸ್ಟಾರ್ಟಿಂಗ್ ಹೋಗಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ ಹೋಗಿ ಎಕ್ಸಾಮ್ ಸೆಂಟರ್ ಒಳಗಡೆ ಕೂತ್ಕೋಬೇಕಾಗಿದ್ದವಳು, ಎಲ್ಲ ಜನ ಹೋದಾದ್ಮೇಲೆ ಹೋಗಿ ಕೂತಿದ್ದೀನಿ ನಾನು. ಅವತ್ತಂತೂ ಬೇಡ, ನನಗೆ ಎಷ್ಟು ಹಿಂಸೆ ಆಗೋಗಿತ್ತು ಅಂದರೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ಎಕ್ಸಾಮಲ್ಲೂ ಏನು ಮಾಡ್ತೀನಿ, ಕೈದಾಗಲಿ ಉಂಗುರ ಆಗಲಿ ಕತ್ತಿಗಾಗಲಿ ಏನೂ ಹಾಕೊಂಡು ಹೋಗಲ್ಲ, ಕಿವಿದೊಂದು ಹಾಕೊಂಡು ಹೋಗಿರ್ತೀನಿ. ಬಿಕಾಸ್ ಅಲ್ಲಿ ತೆಗಿಯೋಕ್ಕೆ ಹೇಳಿದ್ರೆ ತೆಗಿಬೋದಲ್ಲ, ಇಲ್ಲಾಂದರೆ ಬೇಡ ಬಿಡೋಣ ಅಂತ. ಆ್ಯಂಡ್ ಹಾಗೆಯೇ ಲಾಸ್ಟ್ ಟೈಮು RRB PO ಮಾತ್ರ ನನಗೆ ಚಂದನ ರಿಸೋರ್ಸ್ ಸೆಂಟರಲ್ಲಿ ಬಿದ್ದಿತ್ತು. ಅಲ್ಲಿ ಇದೇ ಥರ ಚೆಕ್ ಮಾಡಿ ಕಳಿಸೋರು. ನಾರ್ಮಲ್ ಒಂದು ನಾವು 3-4 ಜನ ಫ್ರಂಟಲ್ಲಿ ನಿಂತಿದ್ದವ್ರಿಗೆ ನಾನು ಕೈದೆಲ್ಲ ತೆಗ್ದುಬಿಟ್ಟು ಬಂದಿದ್ದೆ, ಕಿವಿದು ಹಾಕೊಬಂದಿದ್ದೆ. ಕೆಲವರು ಕೈದು ಹಾಕೊಬಂದಿದ್ರಲ್ಲ, ಇದೆಲ್ಲ ಅಲೋ ಇದೆಯಾ, ಕಿವಿದೆಲ್ಲ ಅಲೋ ಇದೆಯಾ ಅನ್ನೋ ಥರ ಕೇಳಿದ್ರು. ಆಮೇಲೆ ಸುಮ್ಮನೆ ಏನಿಗೆ ಬೇಕು ಅಂತ ತೆಗೆದಿಟ್ಬಿಟ್ಟು ಹೋದ್ವಿ ನಾವು. ಆಮೇಲೆ ನೋಡ್ತೀನಿ
ನಾನು ಹೋಗಿ ನನ್ನ ಸಿಸ್ಟಮ್ ಮುಂದೆ ಕೂತಾಗ ಕೊನೆಯಲ್ಲಿ ಬಂದವ್ರಿಗೆ ಅದನ್ನೆಲ್ಲ ಏನೂ ತೆಗ್ಸಿರಲಿಲ್ಲ. ಏನಂತ ಹೇಳಿದ್ರೆ ಇವರು ಎಲ್ಲರೂ ತೆಗೀರಿ ಮಾಡಿ ಅಂತ ಹೇಳ್ತಾರೆ, ಬಟ್ ಒಳಗಡೆ ಹೋದ್ಮೇಲೆ ಯಾರು ಏನೂ ಕೇಳೋದೇ ಇಲ್ಲ. ಸೊ ಈ ಥರದ್ದೆಲ್ಲ ಆಗುತ್ತೆ. ಸೊ ನಾನು ಏನಕ್ಕೆ ಸ್ಟಾರ್ಟಿಂಗ್ ಬರೀತಿರೋರಿಗೆ ನೀವು ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರು ಹೋಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೀರಿ ಅಂತೀನಿ ಅಂದರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ ಹೋಗಿರ್ತೀರ. ಆ ಟೈಮಲ್ಲಿ ನಿಮಗಿಲ್ಲ ಈ ಥರ ಆಗೋಯ್ತು, ಟೆನ್ಷನ್ ಆಗೋದ್ರಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮು ಹಾಳಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಏನೇನೆಲ್ಲ ಸಿಚುವೇಶನ್ ಇರುತ್ತೆ ಈ ಎಕ್ಸಾಮ್ ಸೆಂಟ್ರಲ್ಲಿ, ಯಾವ್ಯಾವ ಥರ ಎಲ್ಲ ಇರುತ್ತೆ ಅನ್ನೋದನ್ನ ನೀವು ನಾರ್ಮಲ್ ಆಗಿ ಈ ಥರ ಎಕ್ಸಾಮ್ ಬರ್ದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವು ಪ್ರಿಪೇರ್ ಆಗಿ ಚೆನ್ನಾಗಿ ಬರೆಯೋ ಎಕ್ಸಾಮ್ ಟೈಮಲ್ಲಿ ಇಂಥವನ್ನೆಲ್ಲ ತಪ್ಪುಗಳನ್ನ ಮಾಡಕ್ ಹೋಗಲ್ಲ. ಆಮೇಲೆ ಅದೆಲ್ಲ ಆಯಿತು, ಒಳಗಡೆ ಕಳಿಸಿದ್ರು. ಕೊನೆಗೆ ಪೆನ್ ತೊಗೊಂಡೋಗಂಗಿಲ್ಲ ಅಂತ ಅಲ್ಲೇ ಲೈನಲ್ಲಿ ನಿಂತಾಗಲೇ ಹೇಳಿದ್ರು. ಸೊ ನಾನು ಎತ್ತಿಟ್ಬಿಟ್ಟೆ. ಎಷ್ಟೊಂದು ಜನ ಬ್ಯಾಗ್ ತಂದಿರಲ್ವಲ್ಲ ಅವ್ರುಗಳಿಗೇನು ಅಲ್ಲೇ ಒಂದು ಡಬ್ಬದ ಥರ ಇಟ್ಟಿದ್ರು. ಯೂಶ್ವಲಿ ಅಯಾನ್ ಡಿಜಿಟಲ್ ಝೋನ್ಗೆ ಹೋಗೋರಿಗೆ ಗೊತ್ತಿರುತ್ತೆ. ನಾವು ನಮ್ಮದು ಸೆಕೆಂಡ್ ಫ್ಲೋರ್ ರೂಮು ಅಥವಾ ಥರ್ಡ್ ಫ್ಲೋರ್ ರೂಮ್ಗೆ ಹೋದಾದ್ಮೇಲೆ ಅಲ್ಲಿ ಡಬ್ಬಕ್ಕೆ ಹಾಕ್ಸೋರು. ಸೊ ನಿನ್ನೆ ಆ ಥರ ಇರಲಿಲ್ಲ. ಚೆಕ್ಕಿಂಗ್ ಮಾಡೋ ಟೈಮಲ್ಲೇ ಒಂದು ಡಬ್ಬಿ ಇಟ್ಟಿದ್ರು, ಒಂದು ಬಾಕ್ಸ್ ಥರ ಇಟ್ಟಿದ್ರು. ಅದ್ರ ಒಳಗಡೆ ಹಾಕೋಗ್ಬೇಕು, ಹೋಗ್ತಾ ಎತ್ಕೊಂಡು ಹೋಗೋದು. ಸೊ ಬ್ಯಾಗ್ ತಂದಿಲ್ದಿರೋರೆಲ್ಲ ಅದ್ರ ಒಳಗಡೆನೆ ಹಾಕ್ತಿದ್ರು. ಆ್ಯಂಡ್ ಚೆಕ್ಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲು. ಇಷ್ಟು ದಿನ ಆ ಥರ ಮಾಡೇ ಇರಲಿಲ್ಲ. ಫುಲ್ಲು ನೋಡ್ತಿದ್ದಾರೆ. ಆಮೇಲೆ ಜೋಬ್ ಇದೆಲ್ಲ. ಆಮೇಲೆ ನಂದು ಕತ್ ಕವರ್ ಆಗೋ ಥರ ಇತ್ತಲ್ಲ, ಸೊ ಕತ್ತತ್ರ ಹೀಗೆಲ್ಲ ಮಾಡಿ ಇಯರ್ಫೋನ್ ಏನಾದ್ರು ಹಾಕೊಂಡಿದ್ದೀರಾ ನೋಡ್ತಿದ್ದೀನಿ ಅನ್ನೋ ಥರ ಅಂದರು. ನಾನು ಏನು ಹೇಳಲಿಲ್ಲ, ನಂಗೆ ನಗು ಬಂತು. ಸರಿ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಹೋದೆ. ಎಷ್ಟು ಅಂದರೆ ಏನಕ್ಕೆ ಈ ಥರ ಇಷ್ಟು ದಿನ ಚೆಕ್ಕಿಂಗ್ ಒಂದ್ಸತಿನೂ ಆ ಥರ ಮಾಡಿಲ್ಲಪ್ಪ, ನಿನ್ನೆನೇ ಆ ಥರ ಮಾಡಿದ್ದು. ಆಮೇಲೆ ಪೆನ್ ವಿಷಯ ಬಂದ್ರೂ ಇದೊಂದೇ ಅಂತಲ್ಲ, RBI ಮತ್ತು IDBI ಆಯ್ತಲ್ಲ, ಅವಾಗಲೂ ಅಷ್ಟೇ ಒಂದು ಎಕ್ಸಾಮ್ಗೆ ಪೆನ್ ಅಲೋ ಇಲ್ಲ ಅನ್ನೋ ಥರ ಮಾಡಿದ್ರು, ಇನ್ನೊಂದು ಎಕ್ಸಾಮ್ಗೆ ಏನೂ ಇಲ್ಲ ಅನ್ನೋ ಥರ ಮಾಡಿದ್ರು. ಆ್ಯಂಡ್ ಅಲ್ಲಿರೋ ಜನನೇ ಎರಡೆರಡು ಥರ ಈ ಥರ ಮಾತಾಡ್ತಾರೆ. ಒಬ್ಬರು ಅಲ್ಲೇ ಇರೋರು ಪೆನ್ ಅಲೋ ಇಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರು ಏನಿಲ್ಲ ಹಂಗೇನಿಲ್ಲ ಬಿಡಿ ಅನ್ನೋ ಥರ. ಬಟ್ ನಿನ್ನೆ ಮಾತ್ರ ಈ ಥರ ಮಾಡಿದ್ರು. ಫುಲ್ಲು ಸ್ಟ್ರಿಕ್ಟಾಗಿ ಚೆಕಿಂಗ್ ಮಾಡಿ ಪೆನ್ ಇರೋದೆಲ್ಲ ಅಲ್ಲೇ ಹಾಕ್ಸಿ ಏನು ಇದು ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಇಯರ್ಫೋನ್ ಇದೆಯಾ ಅನ್ನೋ ಥರ ಎಲ್ಲ ಚೆಕ್ ಮಾಡಿ ಕೊನೆಗೆ ಕಳಿಸಿದ್ರು ಒಳಗಡೆ. ಆಮೇಲೆ ನಾವು ಮೆಟ್ಲೆತ್ತೋ ಮುಂಚೆನೂ ಇನ್ನೊಂದ್ಸತಿ ಅಲ್ಲಿ ರೋಲ್ ನಂಬರ್ದು ಹಾಕಿರ್ತಾರೆ, ಇಲ್ಲೇನಾದ್ರು 200 ಸಮಥಿಂಗ್ ಹಾಕಿದಾರ ನೋಡ್ಕೊಬಿಡೋಣ ಅಂತ ನಾನು ನೋಡೋಕೆ ಹೋದೆ. ಬಿಕಾಸ್ ನಂಗೆ ಇದೇ ಥರ ಒಂದು 2 ಸತಿ ಆಗಿದೆ ಎಕ್ಸಾಮಲ್ಲಿ. ಅಂದರೆ ಒಂದು ಫ್ಲೋರಲ್ಲಿ ಅಂತ ಹೇಳಿ ಕಳಿಸಿರ್ತಾರೆ, ಬಟ್ ಇನ್ನೊಂದು ಫ್ಲೋರಲ್ಲಿ ಆಗಿಬಿಟ್ಟಿರುತ್ತೆ. ಸುಮ್ಮನೆ ಆ ಥರ ಆಗೋದು ಬೇಡ ಅಂತ ನೋಡೋಕೆ ಹೋದೆ. ಅಷ್ಟರಲ್ಲಿ ಅಲ್ಲೇನಿದೆ ಅದೇ ಹಾಕಿರೋದು ಅಂತ ಅಂದರು. ಅದಕ್ಕೆ ನಾನು ಅಂದೆ 200 ಇರಲಿಲ್ವಲ್ಲ ಅಂತ. ಇಲ್ಲ, 3rd ಫ್ಲೋರ್ಗೆ ಹೋಗಿ ಅಂತ ಅಂದರು ಅವ್ರು. ಆಮೇಲೆ ಮೇಲೆ ಹೋದೆ. ನಂದು 3rd ಫ್ಲೋರಲ್ಲಿತ್ತು. ಪ್ರೊಸೀಜರ್ ಎಲ್ಲ ಆಗಿ ಹೋಗಿ ಕೂತ್ಕೊಂಡೆ. ಇನ್ನೂ ಅರ್ಧ ಗಂಟೆ ಇತ್ತು. ನಂದು ಈ ಸತಿ 95 ಸಿಸ್ಟಮ್ ನಂಬರ್. ಅದು ನೋಡಿದ್ರೆ ವಾಶ್ರೂಮ್ ಪಕ್ಕದ್ದು, ಮುಂದೆ ನೋಡಿದ್ರೆ ಗೋಡೆ. ಸೊ ಟೈಮೇನು ಜಾಸ್ತಿ ಇರಲಿಲ್ಲ. ಇಲ್ಲ ಮುಂಚೆ ಆಗಿದ್ದಿದ್ರೆ ಅಲ್ಲಿ ಕಿಟಕಿ ಸೈಡಲ್ಲೋ ಎಲ್ಲರೂ ಒಂದು ಕಡೆ ಕೂತ್ಕೊಂಡಿದ್ದಿದ್ರೆ ಸುಮ್ಮನೆ ಆಚೆ ನೋಡ್ಕೊಂಡಾದ್ರು ಕೂತಿರುವೆ. ಇಲ್ಲಿ ಇನ್ನೇನು ಟೈಮು ಇರಲಿಲ್ವಲ್ಲ ಅಂತ ಹಂಗೆ ನೋಡ್ಕೊಂಡು ಕೂತೆ. ಅಲ್ಲಿ ಅಪ್ಲೋಡ್ ಇಮೇಜು ಮತ್ತು ಸ್ಕ್ಯಾನ್ ಇಮೇಜ್ ನೋಡ್ತಾ ಇದ್ದೀನಿ. ಎಷ್ಟು ಡಿಫ್ರೆನ್ಸ್ ಅಂದರೆ, ನಾನು ರೀಸೆಂಟಾಗೆಲ್ಲ ಟ್ರಾವೆಲ್ ಮಾಡ್ಕೊಬಂದೆ. ಅಪ್ಲೋಡ್ ಇಮೇಜು ವೈಟಿಗಿದೆ, ಇಲ್ಲಿ ಸ್ಕ್ಯಾನ್ ಮಾಡಿರೋದಂತೂ ನೆಕ್ಸ್ಟ್ ಲೆವೆಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನಾನು ಮುಂಚೆ ಸ್ಪೋರ್ಟ್ಸಿಗೆ ಹೋದಾಗೆಲ್ಲ ಇದೇ ಥರ ಟ್ಯಾನ್ ಆಗ್ಬಿಟ್ಟು ಬರ್ತಿದ್ನಲ್ಲ, ಆ ಲೆವೆಲ್ ಟ್ಯಾನ್ ಆಗಿದ್ದೀನಲ್ಲ ಅಂತ. ಇನ್ನೇನು ಅಲ್ಲಿ ಕೂತ್ಕೊಂಡು ಏನು ಮಾಡೋದು, ಸುಮ್ಮನೆ ಈ ಥರ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಕೂತೆ. ಆಮೇಲೆ ಅವರು ಸಿಗ್ನೇಚರು ಮತ್ತು ಇದು ಹಾಕ್ಸ್ಕೊಳ್ಳೋಕ್ಕೆ ಅಂತ ಬಂದರು. ಆವಾಗ ಫಸ್ಟು ನನ್ನ ಅಡ್ಮಿಟ್ ಕಾರ್ಡ್ಗೆ ತಂಬದ್ದು ಈ ಥರ ಹಾಕಿದೆ. ಆಮೇಲೆ ಅವ್ರದ್ದು ಅಟೆಂಡೆನ್ಸ್ ಲಿಸ್ಟಿಗೆ ಹಾಕಬೇಕಾದ್ರೆ ಒಂಚೂರು ಹಿಂಗೆ ಇಟ್ಕೊಂಡು ಹೀಗೆ ಹಾಕಿದೆ. ಸೊ ಉಗುರಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋಕ್ಕೆ. ಇಷ್ಟು ಬಂತು. ಯಾಕೆ ಉಗುರು ತಡೀತಿದ್ಯಾ ಅಂತ ಕೇಳಿದ್ರು ಅವರು. ನಂಗೆ ನಗುನೇ ಬಂತು. ನಾನು ಕಟ್ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ, ಮರ್ತೇ ಹೋಯಿತು. ನಾನು ಆ್ಯಕ್ಚುಲಿ ಅಲ್ಲಿ ನಮಗೆ ಪ್ರೊಸೀಜರ್ ಸ್ಟಾರ್ಟಿಂಗಲ್ಲೂ ನಮ್ಮ ಫೇಸ್ ಸ್ಕ್ಯಾನ್ ಮತ್ತು ಈ ತಂಬುದು ಸ್ಕ್ಯಾನ್ ಮಾಡ್ತಾರೆ. ನಾನು ಇನ್ನು ಲೆಫ್ಟ್ ತಂಬ್ ತೊಗೊಂಡ್ರೆ ಇದು ಹೆಂಗಪ್ಪ ಅಂತ ಅಂದ್ಕೊಂಡು ಹೋಗಿದ್ದೆ. ನೋಡಿದ್ರೆ ಅಲ್ಲಿ ಸೇಫ್ ಆದೆ, ಅಲ್ಲಿ ರೈಟ್ ತಂಬು. ಇಲ್ಲಿ ಲೆಫ್ಟ್ ತಂಬ್ ಹಾಕ್ಬೇಕಾದ್ರೆ ಕಷ್ಟನೇ ಆಗೋಯ್ತು ನನಗೆ. ಕ್ರೇಜಿ. ಅದನ್ನ ನೆನೆಸ್ಕೊಂಡು ಕೂತಿದ್ದೆ, ಅಯ್ಯೋ ಕಟ್ಟೆ ಮಾಡಿಲ್ವಲ್ಲ ಅಂತ. ಸೊ ಈ ಥರ ನೆನೆಸ್ಕೊಂಡು ಅರ್ಧ ಗಂಟೆ ಟೈಮ್ನ ಹಾಗೇ ಸ್ಪೆಂಡ್ ಮಾಡಿದೆ. ಇನ್ನು ಎಕ್ಸಾಮ್ ವಿಷಯಕ್ಕೆ ಅಂತ ಬರೋದಾದರೆ, ನಾನು ಇದಕ್ಕೆ ಅಂತ ಕರೆಕ್ಟಾಗಿ ಏನು ಪ್ರಿಪೇರೇ ಆಗಿರಲಿಲ್ಲ. ಅಪ್ಲೈ ಮಾಡಿದ್ರಿಂದನೂ ಇದಕ್ಕೇನು ಪ್ರಿಪೇರ್ ಆಗಿರಲಿಲ್ಲ. ಒಂಚೂರು ಹಾಗೇ ನಾರ್ಮಲ್ ಆಗಿ ಬ್ಯಾಂಕ್ ಎಕ್ಸಾಮ್ಗೆ ಅಂತಲೇ ಪ್ರಿಪೇರ್ ಆಗ್ತಿದೆ. ಆಮೇಲೆ ಕೊನೆ 10 to 15 ಡೇಸ್ ಅಂತೂ ನಾನು ಜಾಸ್ತಿ ಏನೂ ಓದೇ ಇಲ್ಲ. ಒಂದು ಸ್ವಲ್ಪ ಆಚೆ ತಿರುಗಾಡಿದೆ, ಜಾಸ್ತಿ ಆಗೋಗಿತ್ತು. ಸೊ ಇದದ್ದು ನಾನು ಬರೀ ಜಸ್ಟ್ ಪ್ಯಾಟ್ರನ್ ಮಾತ್ರ ನೋಡ್ಕೊಂಡು ಹೋಗಿದ್ದೆ, ಹೇಗಿರುತ್ತೆ ಏನು ಅಂತ.
ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನೋಡಿದಾಗ ನನಗೆ ಗೊತ್ತಾಯ್ತು ಇದಕ್ಕೆ ಕಾಂಪೋಸಿಟ್ ಟೈಮು ಸೆಕ್ಷನಲ್ ಟೈಮಿಂಗ್ಸ್ ಅನ್ನೋದಿಲ್ಲ ಅಂತ. ಸೊ ಅದಾದ್ಮೇಲೆ ಎಕ್ಸಾಮ್ ಶುರು ಮಾಡಿದ್ವಿ. ಆ ಲೈನ್ ಇತ್ತಲ್ಲ ಅದು ಚೆನ್ನಾಗಿತ್ತು, ಅದೇ ನಾವು ಅಡ್ಮಿಟ್ ಕಾರ್ಡ್ ಮೇಲೆ ಬರಿಬೇಕಾಗಿರೋಂಥ ಲೈನು. ಇಫ್ ವಿ ಡೂ ಆಲ್ ದ ಥಿಂಗ್ಸ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ವಿ ವಿಲ್ ಅಸ್ಟಾಂಡ್ ಅವರ್ ಸೆಲ್ಸ್ ಅನ್ನೋ ಥರ ಒಂಥರ ಚೆನ್ನಾಗಿತ್ತು. ನಾನು ಪ್ರತಿ ಸತಿ ಹೋದಾಗ್ಲೂ ಈ ಥರ ಲೈನ್ಸ್ ಎಲ್ಲ ನೋಡ್ತೀನಿ. ಹಂಗೇನೆ ಡಿಸೆಂಬರ್ 13th ನನಗೆ ಲಾಸ್ಟ್ ಟೈಮ್ RRB ಕ್ಲರ್ಕ್ ಇದ್ದಿದ್ದು ಕೈಂಡ್ನೆಸ್ ಬಗ್ಗೆ ಇತ್ತು. November 13th ಕೈಂಡ್ನೆಸ್ ಡೇ ಆಗಿತ್ತು. ಸೊ ನಾನು ಈ ಥರ ಎಲ್ಲ ಲಿಂಕ್ ಮಾಡಿಕೊಂಡು ಕೆಲವೊಂದು ನೆನ್ಪಿಟ್ಕೊತೀನಿ. ಇನ್ನು ಅಟೆಂಪ್ಟ್ಸ್ ವಿಚಾರಕ್ಕೆ ಬರೋದಾದರೆ ಟೋಟಲ್ ನಂದು 164 ಅಟೆಂಪ್ಟ್ಸ್ ಆಗಿದೆ. ಇಂಗ್ಲೀಷ್ 39, ರೀಸನಿಂಗ್ 40, ಕ್ವಾಂಟ್ಸ್ 39, GA 13. ಬಿಕಾಸ್ GA ನಾನು ಒಂಚೂರು ಓದಿರಲಿಲ್ಲ. ನೆನ್ನೆನೇ ಮೇ ತಿಂಗಳದ್ದು ಸ್ವಲ್ಪ PDF ನೋಡಿದ್ದು, ಅಂದರೆ ಮೇ ತಿಂಗಳದ್ದು ಮಾತ್ರ ಒಂಚೂರು ಗೊತ್ತಿತ್ತು. ಅದಕ್ಕಿಂತ ಮುಂಚಿಂದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಮೊನ್ನೆನೇ ಮಂತ್ಲಿ PDF ನೋಡ್ಕೊಳ್ಳೋಕೆ ಶುರು ಮಾಡಿದ್ದು ಸ್ವಲ್ಪ. ಆ್ಯಂಡ್ ಕಂಪ್ಯೂಟರು 33. ಇದು ನಾನು ಓದಕ್ಕೆ ಬಿಟ್ಟು ಸುಮಾರು ದಿನನೇ ಆಗೋಗಿತ್ತು. ಏಪ್ರಿಲಲ್ಲಿ ಸ್ವಲ್ಪ ಓದ್ಕೊಳ್ಳೋಣ ಅಂತ ಹೋದೆ, ಅದಾದಮೇಲೆ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ. ಸೊ ಇದುವೇ ರಿವೈಸ್ ಏನು ಮಾಡಿರಲಿಲ್ಲ. ರಿವೈಸ್ ಮಾಡಿದಿದ್ರೆ ಇನ್ನೂ ಜಾಸ್ತಿ ಅಟೆಂಪ್ಟ್ಸ್ ಆಗಿರೋದೇನೋ ಕಂಪ್ಯೂಟರು. ಇನ್ನು ಇಂಗ್ಲೀಷಲ್ಲಿ ಯಾವುದೆಲ್ಲ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇತ್ತು. ಆಮೇಲೆ ಸೆಂಟೆನ್ಸ್ ರೀಅರೇಂಜ್ಮೆಂಟು 5 ಸೆಂಟೆನ್ಸ್ 6 ಸೆಂಟೆನ್ಸ್ ದೊಡ್ಡದಾಗಿ ಕೊಡ್ತಾರಲ್ಲ ಅದು ಇತ್ತು. ಆ್ಯಂಡ್ ಶಾರ್ಟ್ ಒಂದು 5-6 ಕ್ವಶನ್ ಇರುತ್ತಲ್ಲ ಚಿಕ್ಕ ಸೆಂಟೆನ್ಸಲ್ಲಿ ಅದು ಇತ್ತು. ಎರರ್ ಡಿಡಕ್ಷನ್ ಇತ್ತು, ಕ್ಲಾಸ್ ಟೆಸ್ಟ್ ಇತ್ತು, ಆಮೇಲೆ ಪ್ರೇಸ್ ರೀಪ್ಲೇಸ್ಮೆಂಟ್ ಇತ್ತು, ವರ್ಡ್ ಸ್ವ್ಯಾಪ್ ಇತ್ತು, ಇನ್ಕರೆಕ್ಟ್ ವರ್ಡ್ಸ್ ಅದಿತ್ತು. ನಾನು ಒಂದೇ ಒಂದು ಕ್ವಶನ್ ಅಟೆಂಡ್ ಮಾಡದೇ ಇರೋದು ಇನ್ಕರೆಕ್ಟ್ ವರ್ಡ್ಸೇ. ಅದರಲ್ಲಿ ಒಂದು ಇನ್ಕರೆಕ್ಟ್ ಅಂತ ಗೊತ್ತಾಯಿತು, ಬಟ್ ಅಲ್ಲಿ ಆಪ್ಷನಲ್ಲಿ ಇದ್ದಿದ್ದು 2 ಆಪ್ಷನ್, ಎ ಆ್ಯಂಡ್ ಸಮಥಿಂಗ್, ಎ ಆ್ಯಂಡ್ ಈ ಥರ ಅಂತ. ಅದು ಯಾವುದು ಅಂತ ಗೊತ್ತಾಗಲಿಲ್ಲ. ಕೊನೆ ತನಕನೂ ಕನ್ಫ್ಯೂಸ್ ಆಯಿತು. ಎಲ್ಲ ಸರಿ ಇದೆಯಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಸುಮ್ಮನೆ ಅದೇ. ಅದಾದಮೇಲೆ ಸ್ಟಾರ್ಟಿಂಗ್ ನಾನೊಂದು 37 ಅಟೆಂಡ್ ಮಾಡಿ ನೆಕ್ಸ್ಟ್ ಇದಕ್ಕೆ ಹೋಗಿದ್ದೆ, ರೀಸ್ನಿಂಗ್ಗೆ. ಕೊನೆಯಲ್ಲಿ ಟೈಮ್ ಇದ್ದಾಗ ಮತ್ತೆ ಬಂದು ಇನ್ನೊಂದ್ಸತಿ ಚೆಕ್ ಮಾಡಿ ಕೆಲವೊಂದು ಆ ಕಡೆ ಮಾಡಿ ನನಗೆ ಇದು ಸರಿ ಅಲ್ಲ ಅದು ಸರಿ ಅನ್ಸಿದ್ನ ಇದೆಲ್ಲ ಮಾಡಿ ಕೊನೆಗೆ 39 ಅಟೆಂಡ್ ಮಾಡಿದೆ. ಬಟ್ ಈ 39 ಕರೆಕ್ಟಾಗಿ ಏನೂ ಗೊತ್ತಿಲ್ಲ. ಕೆಲವೊಂದಿದೆ ಇನ್ಕರೆಕ್ಟ್ ವರ್ಡ್ಸು, ಆಮೇಲೆ ಈ ಥರದ್ದು ಕೆಲವೊಂದು ಗೆಸ್ ಮಾಡಿದ್ದೀನಿ. ಅಂದರೆ ನಾನು 90% ಕರೆಕ್ಟ್ ಇದೆ, 10% ಮಾತ್ರ ಡೌಟ್ ಇದೆ ಅನ್ನೋದನ್ನೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ. ನೋಡೋಕೆ ಹೋದರೆ ಇದು ಈಸಿನೇ ಇತ್ತು ಇಂಗ್ಲೀಷ್ ಸೆಕ್ಷನ್. ನೆಕ್ಸ್ಟು ನಮಗಿದ್ದಿದ್ದು ಬಂದು ರೀಸ್ನಿಂಗಲ್ಲಿ ಸಿಲಾಲಿಸಮು, ಬ್ಲಡ್ ರಿಲೇಷನ್ನು, ಇನ್ಇಕ್ವಾಲಿಟೀಸು, ಕೋಡಿಂಗ್ ಡಿಕೋಡಿಂಗು, ಡೈರೆಕ್ಷನ್ ಸೆನ್ಸ್ ಎಲ್ಲನೂ ಇತ್ತು. ಅದಾದಮೇಲೆ ಪಜಲ್ಸು ಒಂದು 3 to 4 ಏನೋ ಇತ್ತು. ಒಂದು ಫ್ಲ್ಯಾಟ್ ಫ್ಲೋರ್ದಿತ್ತು. ಇದನ್ನು ನಾನು ಕೊನೆಯಲ್ಲಿಗೆ ಕೊನೆಯದಕ್ಕೆ ಅಂತ ಉಳಿಸ್ಕೊಂಡಿದ್ದೆ. ಆ್ಯಂಡ್ ಡೇಸ್ ರಿಲೇಟೆಡ್ ಇತ್ತು, ಮಂಡೇ ಟು ಸಂಡೇ 7% ಇದ್ರ ಥರ. ಅದಾದಮೇಲೆ ನಾರ್ಮಲ್ ಆಗಿ 8% ಈ ಥರ ಕೊಟ್ಟು ಮೇಲೆ ಕೆಳಗೆ ನಿಂತಿದ್ದಾರೆ ಕೂತಿದ್ದಾರೆ ಅನ್ನೋ ಥರ ಇತ್ತು. ಅದರಲ್ಲಿ ನಾನೊಂದು ಚೂರು ಟೈಮ್ ವೇಸ್ಟ್ ಮಾಡಿದೆ. ಬಿಕಾಸ್ MS ಬಿಫೋರ್ R ಅನ್ನೋ ಥರ ಏನೋ ಕೊಟ್ಟಿದ್ರು. ನಾನು ಆಫ್ಟರ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದೀನಿ ಕ್ವಶನ್ನ, ಆನ್ಸರ್ ಸಿಗಲಿಲ್ಲ. ಅದೇ ಲೈಕ್ 5ರಲ್ಲಿ 4 ಸೇಮ್ ಇರುತ್ತೆ, 1 ಡಿಫ್ರೆಂಟ್ ಇರುತ್ತೆ ಅಂದಾಗ ಎಲ್ಲ ನನಗೆ ಡಿಫ್ರೆಂಟಾಗಿ ಬಂತು. ಆವಾಗ ಕರೆಕ್ಟಾಗಿ ಕ್ವಶನ್ ನೋಡಿದಾಗ ಗೊತ್ತಾಯಿತು ಇದು ತಪ್ಪು ಮಾಡಿದ್ದೀನಿ ಅಂತ. ಅಲ್ಲೊಂಚೂರು ಟೈಮ್ ವೇಸ್ಟ್ ಮಾಡಿದೆ. ಇದನ್ನು ನಾನು ಸ್ಟಾರ್ಟಿಂಗು 35 ಮಾಡಿಬಿಟ್ಟು ಬಿಟ್ಟಿದ್ದೆ. ಅದೇ ಫ್ಲ್ಯಾಟ್ ಫ್ಲೋರ್ದೊಂದು ಕೊನೆಯಲ್ಲಿ ಮಾಡೋಣ ಟೈಮ್ ಇದ್ದರೆ, ಇನ್ನು ಕ್ವಾಂಟ್ಸ್ ಹೇಗಿರುತ್ತೋ ಗೊತ್ತಿರಲ್ವಲ್ಲ ಅಂದ್ಕೊಂಡು ಅದನ್ನು ಕೊನೆಯಲ್ಲಿ ಮಾಡೋಣ ಅಂತ ಬಿಟ್ಟಿದ್ದೆ. ಆಮೇಲೆ ಕೊನೆಯಲ್ಲಿ ತುಂಬ ಟೈಮ್ ಇದ್ದಾಗ ಅದನ್ನು ಮಾಡಿದೆ. ಸೊ ಈಸಿ ಇತ್ತು, ತುಂಬ ಈಸಿ ಇತ್ತು. 40 ಅಟೆಂಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ನಮಗಿದ್ದಿದ್ದು GA. ಇದರಲ್ಲಿ 13 ಅಟೆಂಡ್ ಮಾಡಿದೆ. ಸ್ಟಾರ್ಟಿಂಗ್ ಜಾಸ್ತಿನೇ ಮಾಡಿದ್ದೆ, ಅದಾದಮೇಲೆ ಕೆಲವೊಂದು ಆನ್ಸರ್ ಬೇಡ ಅಂತ ತೆಗೆದುಬಿಟ್ಟೆ, ಸುಮ್ಮನೆ ನೆಗೆಟಿವ್ ಆಗೋದು ಬೇಡ ಅಂತ. ಇದರಲ್ಲಿ ಅಭಿಷೇಕ್ ಶರ್ಮಾ ಯಾವ IPL ಟೀಮ್ಗೆ ಆಡ್ತಾರೆ ಅನ್ನೋ ಥರ ಒಂದು ಕ್ವಶನ್ ಇತ್ತು. ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ದು ಮಿನಿಸ್ಟರ್ ಯಾರು ಅಂತ ಕೇಳಿದರು. ಆ್ಯಂಡ್ CMನ ಯಾರು ತಗೊತಾರೆ ಅನ್ನೋ ರೀತಿಲಿ ಕೇಳಿದರು. ಈ ಕ್ವಶನ್ಗೆ ನನಗೆ ಆನ್ಸರ್ ಹೇಗೆ ನೆನಪಿತ್ತು ಅಂದರೆ, ತಮಿಳ್ನಾಡಲ್ಲಿ ವಿಜಯ್ ಸರ್ ಅವರು CM ಆದಾಗ ನ್ಯೂಸಲ್ಲೆಲ್ಲ ಬರ್ತಾರಲ್ಲ, ಗವರ್ನರ್ ತೊಗೊತಾರೆ ಅನ್ನೋ ಥರ ರೀಲ್ಸಲ್ಲಿ ಮತ್ತು ನ್ಯೂಸಲ್ಲಿ ನೋಡಿದ್ದೆ. ಸೊ ಅದರಿಂದ ನಂಗೆ ನೆನಪಿತ್ತು ಆ ಸ್ಟೇಟ್ದು ಗವರ್ನರ್ ತೊಗೋತಾರೆ ಅಂತ. ಆಮೇಲೆ ಮಿನಿಸ್ಟ್ರಿನೂ ನನಗೆ ಗೊತ್ತಿತ್ತು, ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ದು. ಆಮೇಲೆ IPL ರಿಲೇಟೆಡು ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಯಾವ ಟೀಮ್ಗೆ ಆಡ್ತಾರೆ ಅನ್ನೋದು ಗೊತ್ತು ನನಗೆ, ನೋಡ್ತೀನಲ್ವ. ಸೊ ಅಭಿಷೇಕ್ ಶರ್ಮಂದು ಆನ್ಸರ್ ಗೊತ್ತಿತ್ತು. ಇನ್ನು ಎಪಿಕ್ದಲ್ಲಿ ಅಂದರೆ ವೋಟರ್ IDಲಿ ಎಪಿಕ್ ನಂಬರ್ ಅಂತ ಸಮಥಿಂಗ್ ಬರುತ್ತಲ್ಲ, ಎಪಿಕ್ ಅನ್ನೋ ವರ್ಡ್, ಅದರಲ್ಲಿ ಏನು ಅಂತ ಕೇಳಿದರು. ನಂಗೆ ಯಾಕೋ IC ಇದೆ ಅಂತ ಹೇಳಿದರೆ ಅದು ಐಡೆಂಟಿ ಕಾರ್ಡೇ ಆಗಿರುತ್ತೆ ಅಂತ ಐಡೆಂಟಿಗೆನೇ ಟಿಕ್ ಮಾಡಿದೆ. ನೋಡಿದ್ರೆ ಅದೇ ಕರೆಕ್ಟು.
ಅದಾದ್ಮೇಲೆ ಸುಮಾರು ಕ್ವಶನ್ ಅಷ್ಟು ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಬಗ್ಗೆನೇ ಇತ್ತು. ಅದ್ರ ಬಗ್ಗೆ ಎಲ್ಲ ನಾನು ಏನು ಜಾಸ್ತಿ ಓದ್ಕೊಂಡಿರ್ಲಿಲ್ಲ ಅಂಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಾಸ್ತಿ ಓದಿರ್ಲಿಲ್ಲ. ಈ 13 ಕೆಲವೊಂದು ಪಕ್ಕ ಇತ್ತು, ಕೆಲವೊಂದು ಚೂರ್ ಗೆಸ್ ಮೇಲೆ ಹಾಕಿದೀನಿ. ಅಂಡ್ ಹಾಗೇನೆ ನನಗೆ ಹೊಟ್ಟೆ ಉರ್ದಂತದ್ದು ಏನಂತ ಹೇಳಿದ್ರೆ, ನಾನು ಅದ್ರ ಹಿಂದಿನ ದಿನ ಎಕ್ಸಾಮ್ ಹಿಂದಿನ ದಿನನೇ ಮೇದು ಸ್ವಲ್ಪ ಓದಕ್ ಶುರು ಮಾಡಿದ್ದೆ ಅಂದ್ನಲ್ಲ, ಅದರಲ್ಲಿ ನಾನು ಫಸ್ಟ್ ಓದಿದ್ದೆ ಸ್ಪೋರ್ಟ್ಸ್ ಬಗ್ಗೆ. ಅದರಲ್ಲಿ ಥಾಮಸ್ ಕಪ್ ಬಗ್ಗೆನೂ ಇತ್ತು, ಉಬೇರ್ ಕಪ್ ಬಗ್ಗೆನೂ ಇತ್ತು. ಥಾಮಸ್ ಕಪ್ ಅಂದ್ರೆ ಮೆನ್ಸ್ ಬ್ಯಾಡ್ಮಿಂಟನ್, ಉಬೇರ್ ಅಂದ್ರೆ ವುಮೆನ್ಸ್ ಬ್ಯಾಡ್ಮಿಂಟನ್ ಓದಿದ್ದೀನಿ. ಬಟ್ ಆ ಮೂಮೆಂಟ್ ಅಲ್ಲಿ ನನಗೆ ನೆನಪಾಗ್ಲಿಲ್ಲ, ನಾನು ಆನ್ಸರ್ ಮಾಡಿಲ್ಲ. ವಾಪಸ್ ಬಂದ್ಮೇಲೆ ಇದು ಮತ್ತೆ ಇನ್ನೊಂದು ಕ್ವಶನ್ ನಾನು ಗೂಗಲ್ ಮಾಡೋಣ ಅಂತ ಇಟ್ಕೊಂಡ್ ಬಂದಿದ್ದೆ, ಮಾಡ್ತೀನಿ ಬ್ಯಾಡ್ಮಿಂಟನ್ ಅನ್ಬಂತು. ಅವಾಗ ನನಗೆ ಫ್ಲಾಶ್ ಆಯ್ತು, ಹಿಂದಿನ ದಿನ ತಾನೇ ಓದಿದ್ನಲ್ಲ ಅಂತ. ಸೊ ಅದನ್ನ ನೆನಪೇ ಆಗ್ಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಕ್ವಶನ್, ಸಿಟಿ ಆಫ್ ವಾಟರ್ ಫಾಲ್ಸ್ ಯಾವುದು ಅಂತ ಕೇಳಿದ್ರು. ಇದು ನಾನು ಬಂದು ಗೂಗಲ್ ಮಾಡಿದೆ. ಆದ್ರೆ ನನಗೆ ಇದು ನಾನು ಆನ್ಸರ್ ಹೇಳಕ್ ಹೋಗಲ್ಲ, ನೀವು ಸರ್ಚ್ ಮಾಡಿ ನನಗೆ ಇದ್ರದ್ದು ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಸಿಟಿ ಆಫ್ ವಾಟರ್ ಫಾಲ್ಸ್ ಯಾವುದು ನಮ್ಮ ಇಂಡಿಯಾದಲ್ಲಿ ಅಂತ. ನೆಕ್ಸ್ಟ್ ಸೆಕ್ಷನ್ ನಮ್ಗಿದ್ದು ಬಂದು ಕ್ವಾಂಟ್ಸ್. ಬಟ್ ನಾನು ಕ್ವಾಂಟ್ಸ್ನ ಕೊನೆಯಲ್ಲಿ ಇಟ್ಕೊಳ್ಳೋಣ, ಫಸ್ಟ್ ಕಂಪ್ಯೂಟರ್ ಮಾಡ್ಕೊಳ್ಳೋಣ ಅಂತ ಕಂಪ್ಯೂಟರ್ ಅಟೆಂಡ್ ಮಾಡಿದೆ. ಇದ್ರಲ್ಲೂ 34, 35 ಹತ್ತತ್ರ ಅಟೆಂಡ್ ಮಾಡಿದ್ದೆ. ಬಟ್ ಕೊನೆಯಲ್ಲಿ ಒಂದೆರಡು ಆನ್ಸರ್ ತೆಗೆದ್ಬಿಟ್ಟೆ. ಇದರಲ್ಲಿ ಒಂದೆರಡು ಕ್ವಶನ್ ಇನ್ಪುಟ್ ರಿಲೇಟೆಡ್ ಇತ್ತು, ಇನ್ಪುಟ್ ಡಿವೈಸ್ ಅನ್ನೋ ಥರ. ಅದಾದ್ಮೇಲೆ ಶಾರ್ಟ್ಕಟ್ ಕೀಸ್ ರಿಲೇಟೆಡ್ ಇತ್ತು. ಜನರೇಷನ್ ಆಫ್ ಕಂಪ್ಯೂಟರ್ ಮೇಲೆ ಕ್ವಶನ್ ಇತ್ತು, ನಾನೇ ಕನ್ಫ್ಯೂಸ್ ಆಗಿದ್ದೇನೆ. ಒಂದು 4th ಜನರೇಷನ್ ನಲ್ಲಿ ಯಾವುದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅನ್ನೋ ಥರ ಇತ್ತು. ಅದಾದ್ಮೇಲೆ ಇನ್ನೊಂದು ಮೈಕ್ರೋ ಪ್ರೊಸೆಸರ್ ರಿಲೇಟೆಡ್ ಏನೋ ಇತ್ತು. ಇದರಲ್ಲೂ ನಾನು ಈ ಕಂಪ್ಯೂಟರ್ ಸೆಕ್ಷನ್ ಅಲ್ಲೂ ನಾನು ಎಷ್ಟೊಂದು ಗೆಸ್ ವರ್ಕ್ ಮಾಡಿದೆ, ಬಿಕಾಸ್ ನಾನು ರಿವೈಸ್ ಮಾಡಿರ್ಲಿಲ್ವಲ್ಲ, ನಂಗೆ ಎರಡೆರಡು ಆನ್ಸರ್ ಕರೆಕ್ಟು ಅನ್ನೋ ಥರ ಅನಿಸ್ತಿತ್ತು. ಬಟ್ ಓವರ್ ಆಲ್ ನೋಡಕ್ ಹೋದ್ರೆ ಇದು ಈಸಿ ಇತ್ತು. ಅಂಡ್ GAನೂ ಓದಿದಿದ್ರೆ ಅದು ಈಸಿ ಅಂತಾನೆ ಹೇಳ್ಬೋದು ಪೇಪರ್. ಅಂಡ್ ಅದಾದ್ಮೇಲೆ ಇನ್ನು ಕಂಪ್ಯೂಟರ್ ಅಲ್ಲಿ ವರ್ಕ್ ಬುಕ್ ರಿಲೇಟೆಡ್ ಈ ತರದೆಲ್ಲ ಇತ್ತು ಕ್ವಶನ್ಸ್. ಇಷ್ಟು ಅಟೆಂಡ್ ಮಾಡಿದ್ಮೇಲೂ ನನಗೆ 50 ಇಂದ 60 ಮಿನಿಟ್ಸ್ ಇನ್ನೂ ಉಳಿದಿತ್ತು ಆ ಟೈಮಿಂಗ್ಸ್ ಅಲ್ಲಿ. ಸೊ ನಾನು ನೆಕ್ಸ್ಟ್ ಕ್ವಾಂಟ್ಸ್ ಮಾಡಕ್ ಹೋದೆ. ಕ್ವಾಂಟ್ಸ್ ನಾನು ಆರಾಮಾಗೆ ಮಾಡ್ಕೊಂಡು ಹೋದೆ, ಬಿಕಾಸ್ ಇಷ್ಟೊಂದು ಟೈಮ್ ಇದೆಯಲ್ಲ, ಆರಾಮಾಗೆ ಮಾಡೋಣ ಬಿಡು, ತಪ್ಪಾಗದ್ ಬೇಡ ಅಂತ. ಕ್ವಾಂಟ್ಸ್ ನನ್ನ ಅಟೆಂಪ್ಟ್ಸ್ ಬಂದ್ಬಿಟ್ಟು 39. ಇದರಲ್ಲಿ ನಾನು ಒಂದು ಕ್ವಶನ್ ಅಟೆಂಡ್ ಮಾಡ್ದಿರೋದು ಯಾವುದು ಅಂತ ಹೇಳಿದ್ರೆ ಮೆನ್ಸುರೇಷನ್. ಬಿಕಾಸ್ ನಾನು ಮೆನ್ಸುರೇಷನ್ನ ಕಲ್ತಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡಿದ್ದೆ, ಅದಾದ್ಮೇಲೆ ನೆನ್ನೆ ಕೊಟ್ಟಿರೋ ಕ್ವಶನ್ ನನಗೆ ಫಾರ್ಮುಲಾಗಳೆಲ್ಲ ನೆನಪಿರ್ಲಿಲ್ಲ. ಸೊ ಅದೊಂದೇ ಬಿಟ್ಟಿದ್ದು. ಟೈಮ್ ಇತ್ತು ನನಗೆ, ಬಟ್ ಅದು ಕ್ವಶನ್ ಮಾಡೋದಕ್ಕೆ ನಂಗೆ ಗೊತ್ತಿರಲಿಲ್ಲ. ಯಾವ್ದ್ಯಾವ್ದೆಲ್ಲ ಇತ್ತಪ್ಪ ಅಂತ ಹೇಳಿದ್ರೆ, ನಂಬರ್ ಸೀರೀಸ್ ಇತ್ತು, ಸಿಂಪ್ಲಿಫಿಕೇಶನ್ ಇತ್ತು, DI 2 ಇತ್ತು, ಒಂದು ಪೈ ಚಾರ್ಟ್. ಇದರಲ್ಲಿ ಮಂಡೇ ಸಮಥಿಂಗ್ ಈ ತರ ಡೇಸ್ ಕೊಟ್ಬಿಟ್ಟು ಅದರಲ್ಲಿ ಮೇಲ್ ಫಿಮೇಲ್ ಅನ್ನೋ ತರ ಕೊಟ್ಟಿದ್ರು. ಅದಾದ್ಮೇಲೆ ಇನ್ನೊಂದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ, ಇದರಲ್ಲಿ ಫುಟ್ಬಾಲ್ ಮತ್ತೆ ಕ್ರಿಕೆಟ್ ಇದ್ದಿದ್ದು. ಅದಾದ್ಮೇಲೆ ಒಂದು ಕೇಸ್ಲೆಟ್ ಇತ್ತು, ಇದರಲ್ಲಿ ರೇಷಿಯೋ ಬೇಸಿಸ್ ಮೇಲೆ ಒಬ್ಬ ಇರ್ತಾನೆ, ಅವನು ABCD ಅನ್ನೋ ಸ್ಟೋರ್ ಇಂದ ಇಷ್ಟಿಷ್ಟು ರೇಷಿಯೋದಲ್ಲಿ ಈ ತರ ಪರ್ಚೇಸ್ ಮಾಡಿರ್ತಾನೆ ಅಂತ. 3 ಕ್ವಶನ್ ಇತ್ತು ಇದ್ರ ಮೇಲೆ. ಇದು 5 ಇತ್ತು. ಇದರಲ್ಲಿ ನಾನು ಒಂಚೂರು ಟೈಮ್ ವೇಸ್ಟ್ ಮಾಡಿದೆ. ಅಲ್ಲಿ 300ನ ಆ್ಯಡ್ ಮಾಡೋ ಥರ ಇತ್ತು ನನಗೆ. ಈಕ್ವೇಷನ್ ಬಂದಾಗ ನಾನು 300 ಆ್ಯಡ್ ಮಾಡಿಬಿಟ್ಟೇ 5200 ಅಂತ ಅನ್ಕೊಂತಿದ್ದೀನಿ. ಆಮೇಲೆ ಕ್ವಶನ್ ನೋಡ್ತೀನಿ, ಕ್ವಶನಲ್ಲಿ ಕೊಟ್ಟಿರೋದು 5200. ಆಮೇಲೆ 5500 ಮಾಡಿದ್ಮೇಲೆ ಅದು 11ಇಂದ ಕರೆಕ್ಟಾಗಿ ಡಿವೈಡ್ ಆಯಿತು. ಅದಾದಮೇಲೆ CPMP SP ಇಂದನೂ ಇತ್ತು, ಟ್ರೈನ್ ರಿಲೇಟೆಡ್ ಇತ್ತು, ಪಾರ್ಟ್ನರ್ಶಿಪ್ ಇತ್ತು. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಕವರ್ ಆಗಿತ್ತು. ಬಟ್ ಈಸಿ ಇತ್ತು, 3 ಲೆವೆಲ್ ಪೇಪರ್ ತುಂಬ ಈಸಿ ಇತ್ತು. ನನಗೆ ನಾನೇ ಅನ್ಕೊಂಡಿರ್ಲಿಲ್ಲ ಈಸಿ ಇದ್ರು ಕೆಲವೊಂದು ಟಾಪಿಕ್ಸ್ ನನಗೆ ಟಚ್ ಬಿಟ್ಟೋಗಿರೋದ್ರಿಂದ ನನಗೆ ಆನ್ಸರ್ ಬರುತ್ತಾ, ಆನ್ಸರ್ ಮಾಡೋಕ್ಕಾಗುತ್ತಾ ಅನ್ನೋ ಥರ. ಹಂಗೂ ಕೆಲವೊಂದು ಕ್ವಶನಲ್ಲಿ ಇವಾಗ ಏನು ಹೇಳ್ತಾರೆ, ಆ ಮೂಮೆಂಟ್, ಎಕ್ಸಾಮ್ ಮೂಮೆಂಟ್ ಅನ್ನೋ ಟೆನ್ಷನಲ್ಲಿ ಮಿಸ್ ಮಾಡ್ಕೊಂಡಿರ್ತೀವಲ್ಲ, ಆ ಥರ ಒಂದೆರಡು ಕ್ವಶನ್ ಆಯಿತು. ಕೊನೆಯಲ್ಲಿ ತನಕ ಉಳಿಸ್ಕೊಂಡಿದ್ದೆ, ಅದನ್ನ ಮಾರ್ಕ್ ಫಾರ್ ರಿವ್ಯೂ ಕೊಟ್ಬಿಟ್ಟು ಏನಕ್ಕೆ ಆನ್ಸರ್ ಬರ್ತಿಲ್ಲ ಅಂತ. ಹಿಂಗೆ CPMPಲೂ ಹಾಗೆ ಆಗಿತ್ತು. 184 ಮಾಡಿದ್ರೆ ನಂಗೆ ಕರೆಕ್ಟಾಗಿ ಬರುತ್ತೆ. ನಾನು ಅದನ್ನ MP ಇಂದ ಮೈನಸ್ ಮಾಡ್ಕೊಂಡು SP ಏನೇನೋ ಮಾಡಿದೆ, ಕೊನೆಯಲ್ಲಿ ಆನ್ಸರ್ ಬಂದಿದ್ದು. ಆಮೇಲೆ ಫ್ಲಾಶ್ ಆಯಿತು, ಅಯ್ಯೋ ಇದನ್ನ ಈ ಥರ ಮೈನಸ್ ಮಾಡಂಗಿಲ್ವಲ್ಲ ಅಂತ. ಅದೊಂದು ಕ್ವಶನ್ನ ನಾನು ಕೊನೆಯಲ್ಲಿ ಉಳಿಸ್ಕೊಂಡೆ. ಇನ್ನೊಂದು ಹಾಗೇನೆ ಟ್ರೈನ್ದು ಅಷ್ಟೇನೆ, ನಂಗೆ ಸಡನ್ ಆಗಿ ಫ್ಲಾಶ್ ಆಗಲಿಲ್ಲ. ಅದಾದ್ಮೇಲೆ ಯೋಚನೆ ಮಾಡಿದೆ ಅಲ್ಲಿ ಕುತ್ಕೊಂಡು, ತುಂಬ ಟೈಮ್ ಇತ್ತಲ್ಲ ನನಗೆ. ಟ್ರೈನ್ದು CPMPದು ನನಗೆ ಆನ್ಸರ್ ನೆನಪಾಗಲಿಲ್ಲ ಹೇಗೆ ಮಾಡೋದು ಅಂತ. ಅದಾದಮೇಲೆ ಫ್ಲಾಶ್ ಆಯಿತು. ಇನ್ನೊಂದು ರೇಷಿಯೋದು ಗೊತ್ತಿದೆ ನನಗೆ ಮೆಥಡು, ಬಟ್ ನಾನು 300 ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಅದರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಸೊ ಇದೆಲ್ಲ ನಾನು ಮಾಡಿ ಮುಗಿಸಿದ್ಮೇಲೆ ಮತ್ತೆ ರೀಸನಿಂಗಲ್ಲಿ ಒಂದು ಫ್ಲಾಟ್ ಫ್ಲೋರ್ದು ಬಿಟ್ಟಿದ್ನಲ್ಲ, ಅದನ್ನು ಮಾಡ್ಕೊಂಬಂದೆ. ಅದಾದಮೇಲೆ ಇಂಗ್ಲೀಷು ಒಂದ್ಸತಿ ಚೆಕ್ ಮಾಡಿದೆ. ಇದೆಲ್ಲ ಆದಮೇಲೂ ನನಗೆ 25 ಮಿನಿಟ್ಸ್ ಇನ್ನೂ ಉಳಿದಿತ್ತು ಟೈಮು. ಆವಾಗಲೇ ನಾನು ಹೋಗಿ GA ಮತ್ತು ಕಂಪ್ಯೂಟರ್ ಎಲ್ಲ ಇನ್ನೊಂದ್ಸತಿ ನೋಡಿ ಕೆಲವೊಂದನ್ನು
ಆನ್ಸರ್ಗಳನ್ನ ತೆಗ್ದೆ ಬೇಡ ಅಂತ. ಅದಾದ್ಮೇಲೆ ಇಂಗ್ಲೀಷಲ್ಲೂ ಕೆಲವೊಂದು ಇರುತ್ತಲ್ಲ, ಕರೆಕ್ಟ್ ವರ್ಡ್ಸ್, ಆಮೇಲೆ ರಿಡಕ್ಷನ್, ಈ ಥರದ್ದೆಲ್ಲ ಒಂದ್ಸತಿ ನೋಡ್ಕೊಂಡು ಬಂದೆ. ಸೊ ನಂದು ಓವರ್ ಆಲ್ ಅಟೆಂಪ್ಟ್ಸ್ ಬಂದ್ಬಿಟ್ಟು 164 200ಗೆ. ಓವರ್ ಆಲ್ ಪೇಪರ್ ಹೇಗಿತ್ತು ಅಂತ ಹೇಳೋದಾದ್ರೆ ಪ್ರೀ ಲೆವೆಲ್ ಪೇಪರ್ ಈಸಿನೇ ಇತ್ತು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಇಸ್ಕೊಂಡು ಒಂದು 15 to 20 ಮಿನಿಟ್ಸ್ ಅಲ್ಲೇ ಕೂರಿಸಿದ್ರು. ಅಂದ್ರೆ ಎಲ್ಲರೂ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಅದು ಇದು ಅಂತ ನೋಡ್ಕೊಂಡು ಎಲ್ಲ ಆದ್ಮೇಲೆ ಬಿಟ್ರು. ಕೊನೆಗೆ ಹೋಗಿ ನಾನು ಅಲ್ಲೂ ಒಂದು 1/4 ಗಂಟೆ ವೇಟ್ ಮಾಡಿದ್ನಲ್ಲ, ಮತ್ತೆ ಹೋಗಿ ಆಟೋ ಬುಕ್ ಮಾಡ್ತೀನಿ. 500 ಮೀಟ್ರಲ್ಲಿ ಇದ್ದಾರೆ, ಒಂದು 10 ನಿಮಿಷ ತಗೊಂಡ್ರು ಬರೋದಕ್ಕೆ. ಒಂದ್ಸತಿ ಫೋನ್ ಮಾಡಿದ್ರೆ 2 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ 5 ನಿಮಿಷ ತಗೊಂಡ್ರು. ಸೊ ಅಲ್ಲೂ ನಂಗೆ ಸಾಕಾಗೋಯ್ತು. ನಾನು ನಿನ್ನೆ ಬೇರೆ ನೀರು ತೊಗೊಂಡೋಗಿರ್ಲಿಲ್ಲ, ಯೂಶ್ವಲಿ ತೊಗೊಂಡೋಗ್ತಿದ್ದೆ. ಒಂಥರ ಬೆಳಗಿಂದ ಏನು ತಿಂದಿಲ್ದಿರೋದಕ್ಕೆ ಸುಸ್ತು ಆಗೋಕೆ ಶುರುವಾಯಿತು. ನೋಡಿದ್ರೆ ಏನೋ ಪಾಪ ತಿಂಡಿ ತಿನ್ಕೊ ಬರ್ತಿರ್ತಾರಲ್ಲ ಬಿಡು ಅಂತ ಹೇಳಿದ್ರೆ, ಬಂದ್ಮೇಲೆ ಒಂದು ಟೀ ಮತ್ತೆ ಸಿಗರೇಟ್ಗೆ ಹೋಗಿದ್ರೆ ಏನೋ ಗೊತ್ತಿಲ್ಲ, ಸಿಗರೇಟ್ ಸ್ಮೆಲ್ ಬರ್ತಿತ್ತು. ನನಗಂತೂ ಸಿಟ್ಟೆ ಬಂತು. ಎಷ್ಟು ಸಾಕಾಗಿರುತ್ತೆ. ಅವ್ರಿಗೆ ಅದು ರಿಜೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ ಊಬರಲ್ಲಿ, ಈ ಥರದ್ದೆಲ್ಲ ರಿಜೆಕ್ಟ್ ಮಾಡ್ಬೇಕು ತಾನೆ. 2 ನಿಮಿಷದಲ್ಲಿ ಬರೋ ಇದಕ್ಕೆ 10 ನಿಮಿಷ ತಗೊಂಡ್ರು. ನಾನು ಸುಮ್ಮನೆ ಏನೂ ಹೇಳಕ್ ಹೋಗಿಲ್ಲ. ಬೆಳಗಿಂದ ಬರೀ ಇಂಥವೇ ಆಯ್ತಲ್ಲ, ಆಧಾರ್ ಕಾರ್ಡ್ ಹಂಗೆ ಬರೀ ಇಂಥವೇ ಆಗುತ್ತಲ್ಲ ಅನ್ಕೊಂಡು ಸುಮ್ಮನಾದೆ ಅತ್ತಗೆ. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಮೇಲೆ ಇನ್ನೊಂದು, ಸುಮಾರಷ್ಟು ಜನ ಹೇಗೆ ಬರ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಅಂತಲೂ ನಿಮಗೆ ಗೊತ್ತಿರಲಿ ಅಂತ. ಎಷ್ಟೊಂದು ಜನಕ್ಕೆ ಇದು ಕಂಪ್ಯೂಟರ್ ಬೇಸ್ಡ್ ಅನ್ನೋದೇ ಗೊತ್ತಿರಲ್ಲ. ಒಬ್ರು ನಾನು ಗೇಟಿಂದ ಒಳಗಡೆ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಬಂದಿರೋರ್ನ, ಇವಾಗ ಪೆನ್ನಿಗೆ ಏನು ಮಾಡಲಿ ಅನ್ನೋ ಥರ ಅಂದರು. ಅವ್ರು ಕರ್ಕೊಂಬಂದಿರೋರು ಈ ಥರ ರೌಂಡ್ ಹಾಕೋದಲ್ವಾ ನಿಮಗೆ ಅಂತಂದರು. ಅದಕ್ಕೆ ಅವಳು ಎಕ್ಸಾಮ್ ಬರೆಯಕ್ಕೆ ಬಂದಿರೋಳು ಹ್ಞೂ ಅಂತ ಹೇಳಿದ್ಲು. ಏನು ಅನ್ಕೊಂಡಿದ್ದಾರೆ, OMR ಶೀಟ್ ಮೇಲೆ ನಾವು ರೌಂಡ್ ಹಾಕ್ತೀವಲ್ಲ ಆ ಥರ ಎಕ್ಸಾಮ್ ಅನ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ಅವರು ಬ್ಲ್ಯಾಕ್ ಪೆನ್ ಅಲ್ವಾ ಆಗುತ್ತೆ ಬಿಡು ಅಂದರು. ಸಡನ್ ಆಗಿ ಅದನ್ನ ಕೇಳಿಸ್ಕೊಂಡು ನನಗೇನೆ ಶಾಕ್ ಆಗೋಯ್ತು. ಕಂಪ್ಯೂಟರ್ ಬೇಸ್ಡ್ ತಾನೇ ಇದು ಅನ್ನೋ ಥರ. ಸೊ ಎಷ್ಟೊಂದು ಜನ ಎಕ್ಸಾಮ್ಸ್ನ ಈ ರೀತಿನೂ ಬರೆಯಕ್ಕೆ ಬಂದಿರ್ತಾರೆ. ಇನ್ನೂ ಎಷ್ಟೊಂದು ಜನ, ನಾನೇ ರೀಲ್ಸಲ್ಲಿ ನೋಡಿದ್ದೀನಿ, ಈ SBI ಅಪ್ರೆಂಟೈಸ್ದೆಲ್ಲ ಬಿಟ್ಟಿರೋದಕ್ಕೇನೆ ಸುಳ್ಳು ಹೇಳ್ತಾರೆ. SBI ಅಲ್ಲಿ ಫುಲ್ಲು ನಿಮಗೆ ಏನಿದೆ ವೇಕೆನ್ಸಿ ಬಂದಿದೆ, ಇಷ್ಟು ಸ್ಯಾಲ್ರಿ ಅಷ್ಟು ಸ್ಯಾಲ್ರಿ ಅಂತ. ಅಲ್ಲಿ ಯಾರು ನೀಟಾಗಿ ಹೇಳಲ್ಲ, ಕರೆಕ್ಟಾಗಿ ಹೇಳಲ್ಲ. ಎಷ್ಟೊಂದು ಜನ ಇದೇ ಥರ ಬಂದು ಅಪ್ಲೈ ಮಾಡ್ಕೊಂಡು ಸುಮ್ಮನೆ ಬರ್ದೋಗಿರ್ತಾರೆ. ರೀಲ್ಸಲ್ಲಿ ನೋಡಿದ್ದೀನಿ 40,000 to 50,000 ಸಂಬಳ. ಬಟ್ ನಮಗೆ ಗೊತ್ತು ಇಲ್ಲಿ ಓದ್ತಿರೋರಿಗೆ ಅಪ್ರೆಂಟೈಸ್ ಅಂದರೆ ಏನು, ಅಲ್ಲಿ ಸ್ಟೈಫಂಡ್ ಕೊಡೋದು, ಇದು ಟ್ರೈನಿಂಗ್ ರಿಲೇಟೆಡ್ ಅಂತ. ಬಟ್ ಸುಮ್ಮನೆ ರೀಲ್ಸ್ ಮಾಡೋದನ್ನೆಲ್ಲ ನಂಬ್ಕೊಂಡು ಬಂದುಬಿಡ್ತಾರೆ. ಎಷ್ಟೊಂದು ಜನಕ್ಕೆ ಈ ಥರ ಎಕ್ಸಾಮ್ ರಿಲೇಟೆಡ್ ಏನು ಎಕ್ಸಾಮ್ ಅನ್ನೋದು ಗೊತ್ತಿರಲ್ಲ, ಆ ಥರನೂ ಬಂದು ಬರೀತಾರೆ. ಸೊ ಇದನ್ನೆಲ್ಲ ನಾನು ನಿನ್ನೆ ನೋಡಿದೆ. ಈ ಥರನೂ ಬಂದು ಬರೀತಾರೆ. ನಾನೇನು ಅಂದ್ಕೊಂಡಿದ್ದೆ, ಇಷ್ಟು ದಿನ ಪ್ರಿಪೇರ್ ಆಗ್ತಿರ್ತಾರೆ, ಇಲ್ಲ ಆಗಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅವರೆಲ್ಲ ಬಂದು ಬರೀತಾರೆ ಹೇಗಿರುತ್ತೆ ಎಕ್ಸಾಮ್ ಅಂತ. ಬಟ್ ಇದು ಎಕ್ಸಾಮ್ ಏನು ಅಂತಲೇ ಗೊತ್ತಿಲ್ಲದೆ ಬಂದು ಬರೆಯೋರು ಇರ್ತಾರೆ. ಇದು ನಂಗೆ ನಿನ್ನೆನೇ ಗೊತ್ತಾಗಿದ್ದು. ಆ್ಯಂಡ್ ನೆಕ್ಸ್ಟು ಮುಂದಿನ ವಾರದಲ್ಲಿ ನಾನು RRB PO RRB ಕ್ಲರ್ಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ IBPS RRB ಅದು ಬೇರೆ ಎಕ್ಸಾಮ್ಗಿಂತ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಆ್ಯಂಡ್ ಹಾಗೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಸಿಟಿ ಆಫ್ ವಾಟರ್ ಫಾಲ್ಸ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯಾವ್ ಅಂತಿದ್ದೋ ನೀವೇ. ಹಾಗೆ ನಾನು ಈ ವಿಡಿಯೋ ಎಂಡಲ್ಲಿ ಕೊಟ್ಟಿಯೋ ಟೆಂಪಲ್ದು ನಾನು ನಂದು ಇನ್ನೊಂದು ಚಾನಲಲ್ಲಿ ಮಾತಾಡಿರೋ ವಿಡಿಯೋನ ಹಾಕ್ತೀನಿ. ಆ್ಯಂಡ್ ಹಾಗೆ ಆ ಚಾನಲ್ನೂ ಮೆನ್ಷನ್ ಮಾಡಿರ್ತೀನಿ. ಫ್ರೀ ಆದಾಗ ಹೋಗಿ ಆ ವಿಡಿಯೋ ನೋಡಿ.